ಯಶಸ್ವಿಯನ್ನು ಹಂಚಿಕೊಡೋದಕ್ಕೆ ಪಾವಗಡ ರೈಲ್ವೆ ಸ್ಟೇಷನ್ನಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಇನ್ನು ಕೆಲವೇ ದಿನಗಳಲ್ಲಿ ಇದರ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಗುತ್ತೆ. ಯಾವ ರೀತಿಯಾದಂತಹ ವಿಶೇಷ ಸೌಲಭ್ಯಗಳನ್ನು ಭಾರತೀಯ ರೈಲ್ವೆ ಇಲಾಖೆ ಒದಗಿಸಿದೆ, ಗಡಿನಾಡು ಪಾವಗಡದ ಜನರ ಬಹುದಿನಗಳ ಬೇಡಿಕೆ ಮತ್ತು ಬಹುದಿನಗಳ ಕನಸಂತಾನೆ ಹೇಳ್ಬೋದು ಪಾವಗಡದಿಂದ ರೈಲು ಸಂಚಾರ ಮಾಡಬೇಕು ಅಂತ. ಬನ್ನಿ ನೋಡೋಣ ಹಾಗಾದರೆ ಪಾವಗಡ ರೈಲ್ವೆ ಸ್ಟೇಷನ್ನಲ್ಲಿ ಯಾವೆಲ್ಲ ಫೆಸಿಲಿಟೀಸ್ ಇದ್ದಾವೆ, ಒಂದು ರೈಲ್ವೆ ಸ್ಟೇಷನ್ನ ಎಂಟ್ರಿ ಆದ ತಕ್ಷಣ ಏನು ಸಿಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲೂ ಸಾಮಾನ್ಯವಾಗಿ ಇದ್ದಂತೆ ಮೊದಲಿಗೆ ಬುಕಿಂಗ್ ಕೌಂಟರ್ ಅಥವಾ ಟಿಕೆಟ್ ಕೌಂಟರನ್ನು ಇಲ್ಲಿ ನಾವು ನೋಡ್ಬೋದಾಗುತ್ತೆ. ದಶಕಗಳಿಂದ ಗಡಿನಾಡಿನ ಜನರ ಕನಸಾಗಿದ್ದ ತುಮಕೂರು ರಾಯದುರ್ಗ ಹೊಸ ರೈಲು ಮಾರ್ಗ ಇದೀಗ ಮಹತ್ವದ ಹಂತ ತಲುಪಿದೆ. ಪಾವಗಡ ಭಾಗದಲ್ಲಿ ರೈಲ್ವೆ ಹಳಿ ಜೋಡಣೆ ಮತ್ತು ನಿಲ್ದಾಣ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ರೈಲು ಸಂಚಾರ ಆರಂಭವಾಗುವ ನಿರೀಕ್ಷೆ ಮೂಡಿದೆ. ಸುಮಾರು 206.5 ಕಿಲೋಮೀಟರ್ ಉದ್ದದ ಈ ಮಹತ್ವಾಕಾಂಕ್ಷಿ ಯೋಜನೆ 2012ರಲ್ಲಿ ಪ್ರಾರಂಭಗೊಂಡಿದ್ದು, ಆರಂಭಿಕ ಅಂದಾಜು ವೆಚ್ಚ 900 ಕೋಟಿಯಾಗಿತ್ತು. ಆದರೆ ಭೂ ಸ್ವಾಧೀನ ಸಮಸ್ಯೆಗಳು, ತಾಂತ್ರಿಕ ವಿಳಂಬ ಮತ್ತು ವಿವಿಧೆಡೆ ಆಡಳಿತಾತ್ಮಕ ಅಡೆತಡೆಗಳಿಂದಾಗಿ ಈಗ ಯೋಜನೆಯ ವೆಚ್ಚ ಒಟ್ಟು 4,000 ಕೋಟಿಗೂ ಹೆಚ್ಚು ಆಗಿದೆ. ಈ ಯೋಜನೆ ಕೇಂದ್ರ ರೈಲ್ವೆ ಸಚಿವಾಲಯ ಮತ್ತು ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ನಡುವೆ 50-50 ಹಂಚಿಕೆ ಆಧಾರದಲ್ಲಿ ಜಂಟಿಯಾಗಿ ಕಾರ್ಯಗತಗೊಳ್ಳುತ್ತಿದೆ. ಈ ರೈಲ್ವೆ ಮಾರ್ಗವು ಕರ್ನಾಟಕದ ತುಮಕೂರು, ಊರುಕೆರೆ, ಕೊರಟಗೆರೆ, ಮಧುಗಿರಿ, ಆಂಧ್ರಪ್ರದೇಶದ ಮಡಕಶಿರ, ಕರ್ನಾಟಕದ ಪಾವಗಡ, ಆಂಧ್ರಪ್ರದೇಶದ ಕಲ್ಯಾಣದುರ್ಗ, ರಾಯದುರ್ಗ ಮಾರ್ಗವಾಗಿ ಸಾಗಲಿದ್ದು, ಗಡಿನಾಡಿನ ಹಿಂದುಳಿದ ಪ್ರದೇಶಗಳಿಗೆ ಹೊಸ ಜೀವನಾಡಿಯಾಗಿ ಪರಿಣಮಿಸುವ ನಿರೀಕ್ಷೆ ಇದೆ. ವಿಶೇಷವಾಗಿ ಪಾವಗಡದ ಹೊರವಲಯದಲ್ಲಿ ನಿರ್ಮಾಣಗೊಂಡಿರುವ ಅತ್ಯಂತ ಸುಸಜ್ಜಿತ ರೈಲ್ವೆ ನಿಲ್ದಾಣ ಇದೀಗ ಕಾರ್ಯಾರಂಭಕ್ಕೆ ಸಿದ್ಧವಾಗಿದೆ. ನೋಡ್ತಾ ಇರ್ಬೋದು, ನಮ್ಮ ಹಿಂದೆ ಕಾಣಿಸ್ತಾ ಇರುವಂತಹ ಈ ಟ್ರ್ಯಾಕ್ ಮೂಲಕ ಹೋದ್ರೆ ಫಸ್ಟ್ ದೊಡ್ಡಹಳ್ಳಿ ಸಿಗುತ್ತೆ, ಕಂಬದೂರು ರೈಲ್ವೆ ಸ್ಟೇಷನ್, ಕದರದೇವರಪಲ್ಲಿ ರೈಲ್ವೆ ಸ್ಟೇಷನ್, ಅದಾದಮೇಲೆ ಕಲ್ಯಾಣದುರ್ಗ ಆದಮೇಲೆ ಒಂದೆರಡು ಸ್ಟೇಷನ್, ಅದಾದಮೇಲೆ ರಾಯದುರ್ಗ. ಏನು ಈ ಒಂದು ಪ್ರಾಜೆಕ್ಟ್ನ ಆರಂಭ ಏನು ರಾಯದುರ್ಗ ಇದೆ, ರಾಯದುರ್ಗ ಶುರು ಆಗ್ತದೆ. ಮತ್ತು ಇದಾದಮೇಲೆ ಇಲ್ಲಿಂದ ಪಾವಗಡ ಆಗುತ್ತೆ, ಪಾವಗಡ ಆದ ಮೇಲೆ ಕೊತ್ತಲಂ ಆದಮೇಲೆ ಮಡಕಶಿರ ಆದಮೇಲೆ ಬೇಡತ್ತೂರು ಆದಮೇಲೆ ಮಧುಗಿರಿ ಆದಮೇಲೆ ಕೊರಟಗೆರೆ ಆದಮೇಲೆ ಊರುಕೆರೆ ಆದಮೇಲೆ ಗಮ್ಯ ಇದೆ ತುಮಕೂರು, ಅದನ್ನು ಸೇರುತ್ತೆ ಈ ಒಂದು ರೈಲ್ವೆ ಸ್ಟೇಷನ್ನ. ಪ್ರಸ್ತುತ ರಾಯದುರ್ಗದಿಂದ ಕದಿರದೇವರಪಲ್ಲಿ ತನಕ ಸುಮಾರು 62 ಕಿಲೋಮೀಟರ್ ಮಾರ್ಗದಲ್ಲಿ ರೈಲು ಸಂಚಾರ ಈಗಾಗಲೇ ಆರಂಭವಾಗಿದೆ. ಕರ್ನಾಟಕ ಭಾಗದಲ್ಲಿ ದೊಡ್ಡಹಳ್ಳಿ ಒಳಗೊಂಡಂತೆ ಪಾವಗಡದವರೆಗೂ ಹಳಿ ಜೋಡಣೆ ಮತ್ತು ರೈಲ್ವೆ ನಿಲ್ದಾಣದ ಕಟ್ಟಡಗಳ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು, ತಾಂತ್ರಿಕ ಪರಿಶೀಲನೆಗಳು ಸಹ ಯಶಸ್ವಿಯಾಗಿ 30ನೇ ತಾರೀಕಿನಂದು ನಡೆದಿವೆ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಕೆಲ ಭಾಗಗಳಲ್ಲಿ, ಅದರಲ್ಲಿಯೂ ಪ್ರಮುಖವಾಗಿ ಕೊರಟಗೆರೆ, ಮಧುಗಿರಿ ಭಾಗಗಳಲ್ಲಿ ಭೂಸ್ವಾಧೀನ ಇನ್ನೂ ಪೂರ್ಣಗೊಳ್ಳದೇ ಇರುವುದರಿಂದ ಕಾಮಗಾರಿ ನಿಧಾನಗೊಂಡಿದೆ. ಈ ಯೋಜನೆಗೆ ಹುಬ್ಬಳ್ಳಿ ರೈಲ್ವೆ ವಿಭಾಗ ವ್ಯಾಪ್ತಿಗೆ ಸೇರಿದ್ದು, ಕಾರ್ಯಾಚರಣೆ ಮತ್ತು ನಿರ್ವಹಣೆ ಹಂತದಲ್ಲಿ ಇದೇ ವಿಭಾಗ ಪ್ರಮುಖವಾಗಿ ಕಾರ್ಯನಿರ್ವಹಿಸಲಿದೆ. ಪಾವಗಡದಲ್ಲಿ ಮಾತ್ರ ಸುಮಾರು 15.7 ಕಿಲೋಮೀಟರ್ ರೈಲು ಮಾರ್ಗ ನಿರ್ಮಾಣ ಪೂರ್ಣಗೊಂಡಿದ್ದು, ಸಿಗ್ನಲ್ ಲೈನ್ ಬ್ರಾಡ್ಗೇಜ್ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ಭಾಗದಲ್ಲಿ ರೈಲು ಸಂಚಾರ ಆರಂಭವಾಗುವುದು ಗಡಿನಾಡಿನ ಜನತೆಯ ದಶಕದ ಕನಸು ನನಸಾಗದಂತಾಗುತ್ತದೆ. ಈ ರೈಲು ಮಾರ್ಗ ಆರಂಭವಾದರೆ ಪಾವಗಡ ಭಾಗದ ಜನರಿಗೆ ಬಳ್ಳಾರಿ, ಗುಂತಕಲ್, ಅನಂತಪುರ, ತಿರುಪತಿ ಹಾಗೂ ಹುಬ್ಬಳ್ಳಿ ಸೇರಿದಂತೆ ಪ್ರಮುಖ ನಗರಗಳಿಗೆ ಸುಲಭ ಸಂಪರ್ಕ ದೊರೆಯಲಿದೆ. ಈಗಾಗಲೇ ರಸ್ತೆ ಮಾರ್ಗದ ಅವಲಂಬನೆ ಹೆಚ್ಚು ಇರುವ ಜನರಿಗೆ ಇದು ದೊಡ್ಡ ಪರಿಣಾಮವಾಗಲಿದೆ. ರೈಲ್ವೆ ಸ್ಟೇಷನ್ ನೋಡಕ್ ಬಂದಿದ್ದಾರೆ, ಮಾತಾಡ್ಸೋಣ. ಸರ್, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಪಾವಗಡ ರೈಲ್ವೆ ಸ್ಟೇಷನ್? ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಪಾವಗಡ ತಾಲೂಕಲ್ಲಿ ಈ ರೈಲ್ವೇದು ಬಂದು ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಸಂತೋಷ, ಈ ತಾಲೂಕು ಎಲ್ಲ ಸಂತೋಷ ಬಿದ್ದಿದೆ. ನಮ್ಮ ಅಪ್ಪಂದಿರು ಅಂತ ಇದ್ರು, ಈ ಹಿಂದೆ ನಮ್ಮ ಮಕ್ಕಳ ಕಾಲಕ್ಕೆ ಬರುತ್ತೇನೋ ರೈಲು ಅಂತ ಇದ್ರು. ಇವಾಗ ನಮ್ಮ ಕಾಲಕ್ಕೆ ಬಂದ್ಬಿಟ್ಟೈತೆ. ಇರೋದಕ್ಕೆ ನಮ್ಗೆಲ್ಲದಕ್ಕೂ ಸಂತೋಷ. ಎಲ್ಗನ್ನು ಹೋಗ್ಬೇಕಂದ್ರೆ ಹ್ಯಾಪಿಯಾಗಿರ್ತೀವಿ, ಬರ್ಬೇಕಂದ್ರೆ ಹ್ಯಾಪಿಯಾಗಿರ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಮ್ಮ ಅಂತ.
ಇಲ್ಲಿಗೆ ತಿರುಪತಿವರೆಗೂ ಹೋಗಿದ್ರೆ ವಿಜಯವಾಡಗೆ ಹೋಗ್ಬೇಕಂತ ನಮ್ಮ ಆಸೆ. ವಿಜಯವಾಡ ದೇವಸ್ಥಾನ ನೋಡ್ಬೇಕು, ದುರ್ಗಮ್ಮನ ದೇವಸ್ಥಾನ ನೋಡ್ಬೇಕಂತ ನಮ್ಮ ಆಸೆ. ಅಲ್ಲಿ ಹೋಗ್ಬೇಕು ಅಂತ ಟ್ರೈನಲ್ಲೇ ಹೋಗ್ಬೇಕು, ನಮ್ಮ ರೊಪ್ಪದಿಂದಲೇ ಹೋಗ್ಬೇಕಂತ ನಮ್ಮ ಆಸೆ. ರೊಪ್ಪದಿಂದಲೇ ಹೊರಡ್ಬೇಕು ಹೊರಡ್ಬೇಕಂತಲೇ ನಮ್ಮ ಆಸೆ. ನೀವು ಅನ್ಕೊಂಡಿದ್ರ ನಿಮ್ ಸಣ್ಣ ವಯಸ್ಸಿನಲ್ಲಿ ರೈಲ್ ಪಾವಗಡ ಬರೋದಿಲ್ಲ ಅನ್ಕೊಂಡಿಲ್ಲ. ನಾವು ಇರೋ ತನಕ ಬಂದ್ರೇನೆ ಒಳ್ಳೇದು ಅನ್ಕೊಂಡ್ವಿ. ಸದ್ಯಕ್ಕೆ ನಾವು ಇರೋ ತನಕ ಬಂದೈತೆ, ಅದರಿಂದ ಸಂತೋಷ ಆಗೈತೆ. ಈ ಒಂದು ಪ್ರಾಜೆಕ್ಟ್ ಶುರುವಾಗಿ 11 ವರ್ಷ ಆಯ್ತು. ಇವತ್ತಿಗೆ ಪಾವಗಡದವರೆಗೆ ಅಷ್ಟೇ ಬಂದಿದೆ. ಇನ್ನು ತುಮಕೂರ್ವರೆಗೂ ಆಗ್ಬೇಕಂತಲೇ ಬೇಗ ಆಗ್ಬೇಕು ಅಂತ ಹೇಳ್ತೀರಾ? ಬೇಗ ಆಗ್ಬೇಕಂತಲೇ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂತೀವಿ. ಎಲ್ಲರಿಗೂ ಸಂತೋಷ. ನಿಮ್ಮ ನಾಯಕರಿಗೆ ಮತ್ತೆ ಗೌರ್ಮೆಂಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ರೈಲ್ವೆ ಸ್ಟೇಷನ್ ಪಾವಗಡ ತಂದು ನೆಲೆಸಿದ್ದಾರೆ. ನಾವು ಸಂತೋಷ ಕೇಳ್ತೀವಿ. ಬಂದರೆ ಅವ್ರಿಗೆಲ್ಲ ಟ್ಯಾಂಕ್ಸ್ ಹೇಳೋಣ ಅಂದ್ಕೊಂಡಿದ್ವಿ. ಹೌದಾ? ನಮ್ಮ ನಾಯಕರಿಗೆಲ್ಲರಿಗೂ ಟ್ಯಾಂಕ್ಸ್ ಹೇಳೋಣ, ಬಂದರೆ ತುಂಬ ಸಂತೋಷವಾಗಿರೋಣ, ಎಲ್ಲರೂ ಸಂತೋಷ ಖುಷಿಯಾಗಿರೋಣ ಅಂತ ಅಂದ್ಕೊಂಡಿದ್ವಿ. ಯಾವುದು ಸರ್ ಪಾವಗಡಕ್ಕೆ ಟ್ರೈನ್ ಬರ್ತಾ ಇದೆ, ತುಂಬ ದಿನಗಳ ಆಸೆ ಆಗಿದೆ. ನಿಮಗೆ ಏನು ಅನಿಸ್ತದೆ ಈ ಕ್ಷಣ? ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಏರಿಯಾ ಇಂಪ್ರೂವ್ಮೆಂಟ್ ಆಗುತ್ತೆ, ಹೋಗೋಕ್ಕೂ ಬರೋಕ್ಕೆ ಪ್ಯಾಸೆಂಜರ್ಗೂ ಅನುಕೂಲ ಆಗುತ್ತೆ. ಇದು ಏನು ಇದು ಕೂತು ಅದು ಬರುತ್ತಲ್ಲ, ಅದಕ್ಕೆ ಬೇಕಾದ ಸೌಕರ್ಯಗಳಿರುತ್ತೆ. ಲಗೇಜು ಅದು ಇದು ಹಾಕೊಂಡು ಬರ್ತಾರಲ್ಲ, ಅದಕ್ಕೆ ಕಡಿಮೆ ಆಗುತ್ತೆ ಬಸ್ಗಿನ್ನ ಲಾರಿಗಳಿಗಿನ್ನ ಜಾಸ್ತಿ ನೀವೆಲ್ಲ ಅನ್ಕೊಂಡಿದ್ರ ನೀವು ಸಣ್ಣವರಿದ್ದಂಗ ನಮ್ಮ ಊರಿಗೆ ಟ್ರೈನ್ ಬರುತ್ತೆ ಅನ್ನೋದಲ್ಲ? ಅಂದ್ಕೊಂಡಿಲ್ಲ, ಬರ್ಬೋದು ಅಂದ್ಕೊಂಡಿದ್ದೀವಿ. ಏನು ಬಂದೈತೆ, ಬರ್ತೈತೆ, ಇನ್ನೂ ಬಂದಿಲ್ಲ. ನಮ್ಮ ತಾಲೂಕು ಎಲ್ಲ ಜನರಿಗೂ ಖುಷಿನೇ. ರೈಲಾಗಿ ನಮ್ಮ ತಾಲೂಕು ಮಾತಾಡಿದ್ರೆ ನಾವೆಲ್ಲ ರೈಲನ್ನು ನೋಡ್ಬೇಕಂತಂದ್ರೆ ಪೆನುಗೊಂಡಾಗ ಹೋಗ್ಬೇಕಿತ್ತು, ಇಲ್ಲ ಹಿಂದೂರಿಗೆ ಹೋಗ್ಬೇಕಿತ್ತು. ಹೌದೌದು, ನಮ್ಮೂರಲ್ಲೇ ಈಗ ಬರ್ತಾ ಇತ್ತು. ಎಲ್ಲ ಜನ ವೇಟಿಂಗ್ ಇರ್ತದೆ ಅಂತ ನೋಡೋದು. ಪಾವಗಡದಿಂದ ತಿರುಪತಿ, ಹುಬ್ಬಳ್ಳಿ ಈ ಕಡೆ ಎಲ್ಲ ಹೋಗ್ಬೋದು ಇನ್ಮೇಲೆ. ಹೋಗ್ಬೋದು. ಬಳ್ಳಾರಿ ಹೋಗುತ್ತೆ, ಇದು ತಿರುಪತಿ ಆ ಕಡೆ ಎಲ್ಲ ಹೋಗುತ್ತೆ, ಧರ್ಮವರ, ಅನಂತಪುರ, ಎಲ್ಲ ತುಂಬ ಒಳ್ಳೆಯದು. ಏನು ಬೆಳೆ ಬೆಳಿತೀವಿ ನಾವು? ಟೊಮೆಟೊ, ಮೆಕ್ಕೆಜೋಳ ಬೆಳಿತೀವಿ, ಕಡಲೆ. ಕಳೆದ ಶನಿವಾರ ಟ್ರ್ಯಾಕ್ ಮತ್ತು ತಾಂತ್ರಿಕ ಪರಿಶೀಲನೆಗಾಗಿ ದೊಡ್ಡಹಳ್ಳಿ ಮತ್ತು ಪಾವಗಡ ರೈಲ್ವೆ ನಿಲ್ದಾಣಕ್ಕೆ ಭಾರತೀಯ ರೈಲ್ವೆ ಇಲಾಖೆಯ ನಿಯೋಜಿತ ತಾಂತ್ರಿಕ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿದೆ. ಇನ್ನು ಟ್ರ್ಯಾಕ್ನ ಸ್ಥಿತಿಗತಿ ಯಾವ ರೀತಿ ಇದೆ ಮತ್ತು ಸಿಗ್ನಲ್ನ ಪರಿಣಾಮ ಯಾವ ರೀತಿ ಇದೆ ಎನ್ನುವುದರ ಪರಿಶೀಲನೆಯನ್ನು ಈ ಅಧಿಕಾರಿಗಳ ತಂಡ ನೀಡಿ ಯಶಸ್ವಿಯಾಗಿದೆ ಎನ್ನುವ ವರದಿಯನ್ನು ನೀಡಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಜೂನ್ 8ರಂದು ಪಾವಗಡ ರೈಲ್ವೆ ನಿಲ್ದಾಣ ಉದ್ಘಾಟನೆ. ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಯ ಪ್ರಮುಖ ಹಂತವಾಗಿ ಪಾವಗಡ ರೈಲ್ವೆ ನಿಲ್ದಾಣ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿರುವ ಮಾಹಿತಿ ಮೂಲಗಳಿಂದ ಲಭ್ಯವಾಗಿದೆ. ಜೂನ್ 8ರಂದು ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವ ವಿ ಸೋಮಣ್ಣ ಪಾವಗಡದಲ್ಲಿ ನಿಲ್ದಾಣವನ್ನು ಉದ್ಘಾಟಿಸಲಿದ್ದಾರೆ ಎನ್ನಲಾಗಿದೆ. ಪಾವಗಡದ ಭಾಗದಲ್ಲಿ ರೈಲ್ವೆ ಹಳಿ ಮತ್ತು ನಿಲ್ದಾಣ ಕಾಮಗಾರಿ ಪೂರ್ಣಗೊಂಡಿದ್ದು ಸಂಚಾರ ಆರಂಭಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದೆ. ಈ ಉದ್ಘಾಟನೆಯೊಂದಿಗೆ ಗಡಿನಾಡಿನ ಜನರ ದೀರ್ಘಕಾಲೀನ ಕನಸು ನನಸಾಗಲಿದ್ದು ಪಾವಗಡ ಭಾಗಕ್ಕೆ ನೇರ ರೈಲು ಸಂಪರ್ಕ ದೊರೆಯಲಿದೆ. ರೈಲ್ವೆ ಸಂಚಾರ ಆರಂಭವಾದ ಬಳಿಕ ಬಳ್ಳಾರಿ, ರಾಯದುರ್ಗ, ಗುಂತಕಲ್, ಅನಂತಪುರ, ತಿರುಪತಿ ಸೇರಿದಂತೆ ಹಲವು ಪ್ರಮುಖ ನಗರಗಳಿಗೆ ಪ್ರವಾಸ ಮತ್ತು ಪ್ರಯಾಣ ಸುಲಭವಾಗಲಿದೆ. ಇದರಿಂದ ವ್ಯಾಪಾರ, ಉದ್ಯೋಗ ಹಾಗೂ ಶಿಕ್ಷಣ ಕ್ಷೇತ್ರಗಳಿಗೂ ಸಹ ಉತ್ತೇಜನ ಸಿಗುವಂತಾಗುತ್ತದೆ. ಇನ್ನು ಪಾವಗಡ ರೈಲ್ವೆ ನಿಲ್ದಾಣಕ್ಕೆ ಹೋಗುವುದು ಹೇಗೆ ಎನ್ನುವುದನ್ನು ಗಮನಿಸುವುದಾದರೆ, ಪಾವಗಡ ಬಸ್ ನಿಲ್ದಾಣದಿಂದ ಈ ಒಂದು ರೈಲ್ವೆ ಸ್ಟೇಷನ್ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಪಾವಗಡ ಬಳ್ಳಾರಿ ರಸ್ತೆಯ ಮೂಲಕ ಪೆನುಕೊಂಡ ರಸ್ತೆಯನ್ನು ಅನುಸರಿಸುತ್ತಾ 2 ಕಿಲೋಮೀಟರ್ ಸಾಗಿದರೆ ರೊಪ್ಪ ಗ್ರಾಮದ ನಂತರ ಎಡಕ್ಕೆ 500 ಮೀಟರ್ ಸಂಚರಿಸಿದರೆ ಪಾವಗಡ ರೈಲ್ವೆ ನಿಲ್ದಾಣವನ್ನು ತಲುಪಬಹುದು. ಈಗಾಗಲೇ ಪೆನುಗೊಂಡ ರಸ್ತೆಯಿಂದ ರೈಲ್ವೆ ನಿಲ್ದಾಣದವರೆಗೂ ಸಂಪರ್ಕ ಕಲ್ಪಿಸಲು ಸುಸರ್ಜಿತ ಸಿಸಿ ರಸ್ತೆಯ ಕಾಮಗಾರಿ ಪ್ರಗತಿಯಲ್ಲಿದೆ. ಇದು ಈ ವಾರದ ಪಬ್ಲಿಕ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಈ ಒಂದು ಕಾರ್ಯಕ್ರಮ ನಡೆಯಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ.